ನಮಸ್ಕಾರ ಫ್ರೆಂಡ್ಸ್, ನನ್ನೆಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಪಯಣ ಮೈಸೂರಿನಿಂದ ಸುಮಾರು 26 ಕಿಲೋಮೀಟರ್ ದೂರ ಇರುವ ಆರತಿ ಉಕ್ಕಡ ಮಾರಮ್ಮ. ಮೈಸೂರು ಬಸ್ ಸ್ಟ್ಯಾಂಡ್ನಿಂದ ಚಲುವರಸನಕೊಪ್ಪಲು ಮಾರ್ಗವಾಗಿ ತೆರಳುವ ಎಲ್ಲ ಬಸ್ಗಳು ಈ ದೇವಾಲಯದ ಮುಂದೆ ನಿಲುಗಡೆ ಇರುತ್ತದೆ. ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ಪ್ರತಿ 3 ಗಂಟೆಗೊಮ್ಮೆ ಬಸ್ಸಿನ ವ್ಯವಸ್ಥೆ ಇರುತ್ತದೆ. ನೀವು ಈ ದೇವಾಲಯವನ್ನು ರೈಲಿನಲ್ಲಿಯೂ ಸಹ ತಲುಪಬಹುದು. ಹೇಗೆಂದರೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳಲು ಇರುವ ರೈಲುಗಳು ಪಾಂಡವಪುರ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲುತ್ತದೆ. ಅಲ್ಲಿಂದ ಆಟೋ ಮಾಡಿಕೊಂಡು ಈ ದೇವಾಲಯವನ್ನು ತಲುಪಬಹುದು. ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ 2.5 ಕಿಲೋಮೀಟರ್ ದೂರವಿರೋ ಈ ದೇವಾಲಯವನ್ನು ತಲುಪಲು ಆಟೋದವರು ಪ್ರತಿ ತಲೆಗೆ 15 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ನಮ್ಮ ಚಾನಲ್ನ ಅನೇಕ ವೀಕ್ಷಕರು ಈ ದೇವಾಲಯವನ್ನು ನಮ್ಮ ಸ್ವಂತ ಕಾರಿನಲ್ಲಿ ಹೇಗೆ ತಲುಪುವುದು ಹಾಗೂ ಈ ದೇವಾಲಯದ ವಿಶೇಷತೆಯನ್ನು ತಿಳಿಸಬೇಕೆಂದು ಕೇಳಿಕೊಂಡಿದ್ದರು. ಆದುದರಿಂದ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಮೈಸೂರಿನಿಂದ ಸುಮಾರು 26 ಕಿಲೋಮೀಟರ್ ದೂರವಿರೋ ಈ ದೇವಾಲಯವನ್ನು ನಾವು ಅರ್ಧ ಗಂಟೆಯಲ್ಲಿ ತಲುಪಬಹುದು. ಆರತಿ ಉಕ್ಕಡ ಅಥವಾ ಉಕ್ಕಡದ ಮಾರಮ್ಮ ದೇವಾಲಯದ ವಿಶೇಷವೇನೆಂದರೆ, ಕೆಟ್ಟ ಕನಸು ಬೀಳುವವರು, ಶತ್ರು ಬಾಧೆಯಿಂದ ಪೀಡಿತರಾದವರು, ಅನೇಕ ದಿನದಿಂದ ಅನಾರೋಗ್ಯ ಪೀಡಿತರು, ಮಾಟ ಮಂತ್ರಕ್ಕೆ ಒಳಗಾದವರು ನಂಬಿ ಬರುವಂತಹ ಏಕೈಕ ಜಾಗವೆಂದರೆ ಅದು ಆರತಿ ಉಕ್ಕಡ ಮಾರಮ್ಮ. ಈ ದೇವಾಲಯದಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಯಾವುದೇ ಕೆಲಸ ಅರ್ಧದಲ್ಲಿ ನಿಲ್ಲುತ್ತಿದ್ದರೆ, ದೆವ್ವ ಹಾಗೂ ಪೀಡೆಗಳಿಂದ ಕಾಟಕ್ಕೆ ಒಳಗಾಗಿದ್ದರೆ ತಡೆಯನ್ನು ಒಡೆದು ಕೊಡಲಾಗುತ್ತದೆ. ಈ ದೇವಾಲಯದ ವಿಶೇಷವೇನೆಂದರೆ ತಡೆ ಒಡೆಯುವುದು. ಆರತಿ ಉಕ್ಕಡದ ಮಾರಮ್ಮ ಈ ದೇವಿಯನ್ನು ಅಹಲ್ಯ ದೇವಿ ಅಂತ ಕೂಡ ಕರೆಯುತ್ತಾರೆ. ಅಹಲ್ಯ ದೇವಿ ಗೌತಮ ಋಷಿಗಳ ಪತ್ನಿ. ಒಮ್ಮೆ ದೇವೇಂದ್ರನು ಅಹಲ್ಯ ದೇವಿಯ ಸೌಂದರ್ಯಕ್ಕೆ ಮರುಳಾಗಿ ಗೌತಮ ಋಷಿಯ ವೇಷವನ್ನು ಧರಿಸಿ ಈ ದೇವಿಯನ್ನು ಸ್ಪರ್ಶಿಸುತ್ತಾನೆ. ಈ ವಿಷಯ ತಿಳಿದ ಗೌತಮ ಋಷಿಯು ನೀನು ಕಲ್ಲಾಗುವಂತೆ ಅಹಲ್ಯ ದೇವಿಗೆ ಶಾಪವನ್ನು ಕೊಡುತ್ತಾನೆ. ಅನೇಕ ಯುಗಗಳು ಕಳೆದರೂ ಕಲ್ಲಾಗಿದ್ದ ಈ ದೇವಿಯು ಶ್ರೀರಾಮನ ಪಾದ ಸ್ಪರ್ಶದಿಂದ ತನ್ನ ಎಲ್ಲ ಶಾಪಗಳಿಂದ ವಿಮುಕ್ತಳಾಗಿ ಪೂಜನೀಯಳಾಗುತ್ತಾಳೆ. ಈ ದೇವಿಯು ಇಲ್ಲಿ ಬಂದು ನೆಲೆಸಿದುದರ ಹಿಂದಿನ ಕತೆ ತುಂಬ ಕುತೂಹಲಕರವಾಗಿದೆ. ಈ ಪ್ರಾಂತ್ಯದಲ್ಲಿ 11 ಕುಟುಂಬದ ಜನ ಮೀನುಗಾರರಾಗಿರುತ್ತಾರೆ. ಅವರು ಸಮೀಪದಲ್ಲೇ ಇರುವ ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಮೀನು ಹಿಡಿಯಲು ತೆರಳುತ್ತಾರೆ. ಅವತ್ತಿನ ದಿನ ಎಷ್ಟೇ ಬಲೆ ಹಾಕಿದರೂ ಒಂದು ಮೀನು ಕೂಡ ಸಿಗುತ್ತಿರಲಿಲ್ಲ. ಕಲ್ಲಿನ ರೂಪದಲ್ಲಿ ತೇಲುತ್ತಿದ್ದ ಮರದ ಕೊಂಟು ಪದೇ ಪದೇ ಇವರ ಬಲೆಗೆ ಬೀಳುತ್ತಿರುತ್ತದೆ. ಆಗ ಅವರು ಆ ಜಾಗವನ್ನು ಬದಲಾಯಿಸಿ ನದಿಯ ಮುಂದೆ ನಡೆದು ಬಲೆಯನ್ನು ಹಾಕುತ್ತಾರೆ. ಆದರೆ ನೀರಿನ ವಿರುದ್ಧ ದಿಕ್ಕಿನಲ್ಲಿ ತೇಲಿ ಬಂದ ಆ ಮರದ ಕೊಂಟು ಅವರ ಬಲೆಗೆ ಬೀಳುತ್ತದೆ. ಅದನ್ನು ಕಂಡ ಅವರು ಆಶ್ಚರ್ಯಚಕಿತರಾಗುತ್ತಾರೆ. ಗಾಬರಿಗೊಂಡ ಜನರು ತಮ್ಮ ಬಲೆಗಳನ್ನು ಅಲ್ಲಿಯೇ ಬಿಟ್ಟು ಓಡುತ್ತಾರೆ. ಆಗ ಅವರಿಗೆ ಒಂದು ಅಶರೀರವಾಣಿಯೊಂದು ಕೇಳಿಸುತ್ತದೆ. ಹೆದರಬೇಡಿ ಜನರೇ, ನಾನು ಅಹಲ್ಯ ದೇವಿ, ಶಾಪ ವಿಮುಕ್ತಳಾಗಿ ಶಕ್ತಿ ದೇವತೆಯಾಗಿ ಬಂದಿರುತ್ತೇನೆ. ನನ್ನನ್ನು ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ನಿಮ್ಮ ಊರಿನಲ್ಲಿ ಪ್ರತಿಷ್ಠಾಪಿಸಿ ತಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡುತ್ತೇನೆ ಎಂದು ಹೇಳುತ್ತದೆ. ಅದನ್ನು ಕೇಳಿದ ಜನರು ಆ ದೇವಿಯನ್ನು ತಮ್ಮೊಟ್ಟಿಗೆ ಕರೆದುಕೊಂಡು ಬಂದು ಒಂದು ಬೇವಿನ ಮರದ ಕೆಳಗೆ ಪ್ರತಿಷ್ಠಾಪಿಸುತ್ತಾರೆ. ಮಾರನೇ ದಿನ ಬೆಳಗ್ಗೆ ಎದ್ದು ಬಂದ ನೋಡಿದ ಗ್ರಾಮಸ್ಥರಿಗೆ ಆಶ್ಚರ್ಯವೊಂದು ಕಾದಿರುತ್ತದೆ. ಅದೇನೆಂದರೆ ಕಟ್ಟಿಗೆಯು ಕಲ್ಲಾಗಿ ಅದರಲ್ಲಿ ದೇವಿಯ ಮೂರ್ತಿ ಮೂಡಿರುತ್ತದೆ. ಗ್ರಾಮಸ್ಥರು ಈ ಸ್ಥಳದಲ್ಲಿ ದೇವಾಲಯ ನಿರ್ಮಾಣ ಮಾಡುತ್ತಾರೆ. ಒಮ್ಮೆ ಮೈಸೂರಿನ ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅನಾರೋಗ್ಯ ಪೀಡಿತರಾಗುತ್ತಾರೆ. ಅವರಿಗೆ ಯಾವುದೇ ವೈದ್ಯ ಮಾಡಿದರೂ ವಾಸಿಯಾಗುವುದಿಲ್ಲ. ತಮ್ಮ ನಿಕಟವರ್ತಿಗಳಿಂದ
ಈ ದೇವಿಯ ಬಗ್ಗೆ ತಿಳಿದ ಅವರು ಇಲ್ಲಿಗೆ ಭೇಟಿ ನೀಡಿ ಈ ದೇವಿಯನ್ನು ಪೂಜಿಸುತ್ತಾರೆ ಹಾಗೂ ಇಲ್ಲಿ ತಡೆಯನ್ನು ಒಡೆಯಿಸುತ್ತಾರೆ. ಕೆಟ್ಟ ಕಣ್ಣು ದೃಷ್ಟಿ ಹಾಗೂ ಮಾಟಮಂತ್ರದ ಪ್ರಯೋಗದಿಂದ ಬಳಲಿದ ಅವರು ಗುಣಮುಖರಾದ ನಂತರ ಇಲ್ಲಿಗೆ ಬಂದು ಪೂಜೆ ಮಾಡಿಸುತ್ತಾರೆ. ಅಂದಿನಿಂದ ಈ ದೇವಾಲಯವು ಪ್ರಖ್ಯಾತಿಗೊಂಡಿದೆ. ಬನ್ನಿ ವೀಕ್ಷಕರೇ, ಈ ದೇವಾಲಯವನ್ನು ನಾವು ಸಂದರ್ಶಿಸಿ ದೇವರ ಕೃಪೆಗೆ ಪಾತ್ರರಾಗೋಣ. ದೇವಸ್ಥಾನದ ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹಾಗೂ ಹುಣ್ಣಿಮೆ, ಅಮಾವಾಸ್ಯೆಯಂದು ಇಲ್ಲಿ ತುಂಬ ಜನ ಬರುತ್ತಾರೆ. ಇಂದು ಅಮಾವಾಸ್ಯೆಯಾದ ಕಾರಣ ಇಲ್ಲಿ ಜನಜಂಗುಳಿಯೇ ಸೇರಿರುತ್ತದೆ. ಹಾಗೂ ಇವತ್ತು ನಮಗೆ ದರ್ಶನ ಮಾಡಲು 2 ರಿಂದ 3 ಗಂಟೆ ಕಾಲ ಬೇಕಾಗಿರುತ್ತದೆ. ಇಲ್ಲಿನ ದೇವರಿಗೆ ಮೇಕೆ ಹಾಗೂ ಕೋಳಿಯನ್ನು ಬಲಿ ಕೊಡುವ ಪದ್ಧತಿ ಇರುತ್ತದೆ. ದೇವಾಲಯದ ಸುತ್ತಲೂ ಅನೇಕ ಛತ್ರಗಳಿದೆ. ಅದರಲ್ಲಿ ಇಲ್ಲಿನ ಭಕ್ತಾದಿಗಳು ಮಾಂಸದ ಊಟ ಹಾಗೂ ಬೀಗರ ಊಟವನ್ನು ಉಣಬಡಿಸುತ್ತಾರೆ. ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳು 2 ರೀತಿಯ ಪೂಜಾ ಸಾಮಗ್ರಿಗಳನ್ನು ಖರೀದಿಸುತ್ತಾರೆ. ಅದರಲ್ಲಿ ಒಂದು ಪೂಜೆಗೆ, ಮತ್ತೊಂದು ತಡೆ ಒಡೆಯಲಿಕ್ಕೆ. ದೇವರ ಪೂಜಾ ಸಾಮಗ್ರಿಯಲ್ಲಿ ಕೊಟ್ಟಿದ್ದ ಎಳ್ಳು ಮತ್ತು ಜೀರಿಗೆಯನ್ನು ದೇವಸ್ಥಾನದ ಸುತ್ತಲೂ ಉದುರಿಸಬೇಕು. ನೀವೀಗ ನೋಡುತ್ತಿರುವುದು ದೇವರ ತೀರ್ಥವನ್ನು ಕೊಡುವ ಸ್ಥಳ. ಹಾಗೂ ಇಲ್ಲಿ ನಿಂಬೆಹಣ್ಣನ್ನು ಕೊಡುತ್ತಾರೆ ಮತ್ತು ಯಂತ್ರವನ್ನು ಕಟ್ಟುತ್ತಾರೆ. ಪ್ರತಿಯೊಂದು ಯಂತ್ರಕ್ಕೆ 10 ರೂಪಾಯಿಗಳಿರುತ್ತದೆ ಹಾಗೂ ನಿಂಬೆಹಣ್ಣಿಗೆ 5 ರೂಪಾಯಿ. ದೇವರ ದರ್ಶನವಾದ ನಂತರ ಮುಂದಿನ ಕೆಲಸವೆಂದರೆ ತಡೆಯನ್ನು ಒಡೆಯುವ ಕೆಲಸ. ಅದು ಹೇಗೆ ಮಾಡುತ್ತಾರೆ ಎಂದು ತೋರಿಸುತ್ತೇವೆ ಬನ್ನಿ. ದೇವಸ್ಥಾನದ ಪಕ್ಕದಲ್ಲಿರುವ ಕಲ್ಯಾಣಿಯಲ್ಲಿ ನಮಗೆ ಕೊಟ್ಟಿರುವ ಸಾಮಗ್ರಿಯಲ್ಲಿನ ವೀಳ್ಯದೆಲೆಯನ್ನು ತೆಗೆದುಕೊಂಡು ಆ ಕಲ್ಯಾಣಿಯಲ್ಲಿರುವ ಮಡಕೆ ಚೂರಿನನ್ನು ಜೋಡಿಸುತ್ತಾರೆ. ಅದನ್ನು ಬಲಗಾಲಿನಲ್ಲಿ ಗಂಡಸರು ಹಾಗೂ ಎಡಗಾಲಿನಲ್ಲಿ ಹೆಂಗಸರು ದಾಟಬೇಕು. ದೇವಸ್ಥಾನದ ಹಿಂದೆ ತೆರಳಬೇಕು. ಅಲ್ಲಿ ಒಂದು ಕುಡಿಕೆಯನ್ನಿಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನಿಟ್ಟು ಅದರ ಮೇಲೆ ಒಂದು ಬಳೆಯನ್ನಿಟ್ಟು ಅದರ ಮೇಲೆ ನಿಂಬೆಕಾಯಿಯನ್ನು ಇಟ್ಟು ಮಂತ್ರವನ್ನು ಪಠಿಸಿ ಬಲಗಾಲಿನಿಂದ ದಾಟಲಿಕ್ಕೆ ಹೇಳುತ್ತಾರೆ. ದಾಟಿದ ನಂತರ ಒಂದು ಕಲ್ಲಿನಿಂದ ಅದನ್ನು ಜಜ್ಜಿ ತಡೆಯನ್ನು ಒಡೆಯುತ್ತಾರೆ. ನಂತರ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ನಮಗೆ ದೃಷ್ಟಿ ತೆಗೆದು ಬಿಡ್ತು ಅಂತ 3 ಬಾರಿ ಹೇಳಿ ಹಿಂದೆ ತಿರುಗಿ ನೋಡದಂತೆ ಅಲ್ಲಿಂದ ದಾಟಬೇಕು. ನಮ್ಮ ದೃಷ್ಟಿದೋಷವು ಪರಿಹಾರವಾಗುತ್ತದೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಬೇಕೆಂದು ಕೋರುತ್ತೇನೆ.